ಈ ರಾಜ್ಯದಾದ್ಯಂತ ರಸಗೊಬ್ಬರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತರೆಲ್ಲ ಬಹಳ ರೊಚ್ಚಿಗೆದ್ದಿದ್ದಾರೆ ಸರ್ಕಾರಗಳ ವಿರುದ್ಧವಾಗಿ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದು, ಕೇಂದ್ರದ ವಿರುದ್ಧ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ನಮಗೆ 6 ಲಕ್ಷ ಮೆಟ್ರಿಕ್ ಟನ್ ಬೇಡಿಕೆ ಇತ್ತು, 5.27 ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಕೊಟ್ಟಿದ್ದಾರೆ. ನಾವು ವಿಜಯೇಂದ್ರನಿಂದ ಪಾಠ ಕಲಿಬೇಕಾದ್ರೆ ವಿಜಯೇಂದ್ರ ಹಾಗೆ ನಿನ್ನೆ BC ಪಾಟೀಲ್ ಎಲ್ಲ ಏನ್ ಹೇಳಿದ್ದಾರೆ ಅಂದ್ರೆ, ಇವ್ರಿಗೆ ಬಂದಿರೋ ಗೊಬ್ಬರನ ಮಾರ್ಕೊಂಡ್ಬಿಟ್ಟಿದ್ದಾರೆ, ಕೆಲವೊಂದು ಬೈ ಪ್ರಾಡಕ್ಟ್ಸ್ ಮಾಡ್ತಾರೆ ರಸಗೊಬ್ಬರದಿಂದ, ಹಂಗಾಗಿ ಮಾರ್ಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ ಮಾಡಿದ್ರು. ಈಗ ಮುಖ್ಯಮಂತ್ರಿಗಳು ಪ್ರತ್ಯಾರೋಪ ಮಾಡ್ತಿದ್ದಾರೆ. 6,82,000 ಲಕ್ಷ ಟನ್ ಅನ್ನ ನಮಗೆ ಕೊಡಬೇಕಾಗಿತ್ತು. ಆದರೆ ಅವರು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇವಲ 5,27,000 ಮೆಟ್ರಿಕ್ ಟನ್ ಗೊಬ್ಬರ. ನಾನು ಪತ್ರ ಬರೆದಿದ್ದೀನಿ ರೈತರಿಗೆ. ಈ ಸಾರಿ ಮಳೆ ಮುಂಗಾರು ಮಳೆ ಮೊದಲೇ ಬಿದ್ದುಬಿಟ್ಟಿದೆ, ಜಾಸ್ತಿ ಬಿತ್ತನೆ ಮಾಡಿದ್ದಾರೆ ರೈತರು, ಗೊಬ್ಬರ ಬೇಕಾಗ್ತದೆ, ಅದಕ್ಕೋಸ್ಕರ ಗೊಬ್ಬರ ಸರಬರಾಜು ಮಾಡಿ ಅಂತೇಳಿ ಅವರು ಪತ್ರ ಬರೆದಿದ್ದಾರೆ, ನಾನು ಪತ್ರ ಬರೆದಿದ್ದೀನಿ. 6,82,000 ಲಕ್ಷ ಟನ್ ಅನ್ನ ನಮಗೆ ಕೊಡಬೇಕಾಗಿತ್ತು. ನಾವು ವಿಜಯೇಂದ್ರನಿಂದ ಪಾಠ ಕಲಿಬೇಕಾ? ಅವರಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಹಾವೇರಿನಲ್ಲಿ ಗೊಬ್ಬರ ಕೊಡಲಿಲ್ಲ, ಬೀಜ ಕೊಡಲಿಲ್ಲ ಅಂತೇಳಿ ಇಬ್ಬರು ರೈತರನ್ನ ಗೋಲಿಬಾರ್ ಮಾಡಿ ಸಾಯಿಸಿದ್ರು. ನಾಚಿಕೆ ಆಗಲ್ಲ ಇವರಿಗೆ? ಇಬ್ಬರು ರೈತರನ್ನ ಸಾಯಿಸಿದ್ರು. ನಾವು ವಿಜಯೇಂದ್ರನಿಂದ ಪಾಠ ಕಲಿಬೇಕಾ? ಅವರಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಹಾವೇರಿನಲ್ಲಿ ಗೊಬ್ಬರ ಕೊಡಲಿಲ್ಲ,